ಒಂದು ಕುಟುಂಬ, ಒಂದು ಸಂಪ್ರದಾಯ, ಒಂದು ನಿರ್ಧಾರ. ಆ ಒಂದು ನಿರ್ಧಾರವೇ ಇಡೀ ವಂಶದ ಭವಿಷ್ಯವನ್ನು ಬದಲಿಸುತ್ತದೆ. ಇದೇ ಎಸ್ ಎಲ್ ಭೈರಪ್ಪ ಅವರ ವಂಶವೃಕ್ಷ ಕಾದಂಬರಿಯ ಸಾರ. ಬನ್ನಿ ಈ ಅದ್ಭುತ ಸಾಹಿತ್ಯವನ್ನು ಆರಂಭಿಸೋಣ. ಈ ಅದ್ಭುತ ಕಾದಂಬರಿ ಅಂತಲೇ ಹೇಳಬಹುದು. ಈ ಕಥೆ ಸ್ಟಾರ್ಟ್ ಆಗೋದು ಮೈಸೂರಿನ ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಆರಂಭವಾಗುತ್ತದೆ. ಓಕೆ, ಸೊ ಅದರಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಮುಖ್ಯ ಪಾತ್ರ ಬರುವುದೇ ಶ್ರೀನಿವಾಸ ಶ್ರೋತ್ರಿಯರು. ಅವರೊಬ್ಬ ದೊಡ್ಡ ಮಹಾನ್ ಪಂಡಿತರು ಅಂತ ಹೇಳ್ಬೋದು, ಹಾಗೂ ಭಗವದ್ಗೀತೆಯನ್ನು ಅರಿತು ಕುಡಿದಿದ್ದರು. ಓಕೆ, ಸೊ ಅವರ ಮನೆಯಲ್ಲೂ ಕೂಡ ಒಂದು ಸಂಪ್ರದಾಯ ಅಚ್ಚುಕಟ್ಟಿನ ಸಂಪ್ರದಾಯ ನಡೆಯುತ್ತಿತ್ತು. ಮನೆಯ ಜನರು ಕೂಡ ಒಂದು ಆ ಶೈಲಿಯನ್ನು ನಡೆಸಿಕೊಂಡು ಬಂದಿದ್ದರು. ಹಳೆಯ ರೀತಿಯ ಶೈಲಿಯನ್ನು ಎಲ್ಲರೂ ಒಟ್ಟುಗೂಡಿ ಇರುವುದು, ಒಟ್ಟುಗೂಡಿ ಮಾತನಾಡುವುದು, ಊಟವನ್ನು ಮಾಡುವುದು, ಹೀಗೆಲ್ಲ ಅವರು ಹಳೆ ಸಂಪ್ರದಾಯ ಇತ್ತು. ಅವರಿಗೆ ಶ್ರೋತ್ರಿಯರಿಗೆ ಒಬ್ಬ ಮಗನಿಂದ ನಂಜುಂಡ ಶ್ರೋತ್ರಿ ಅಂತ. ಓಕೆ, ನಂಜುಂಡ ಶ್ರೋತ್ರಿ ಅವನು ಒಂದು 26-27 ವರ್ಷನವನು. ಓಕೆ, ಅವನ ಹೆಂಡತಿ, ಅವನಿಗೆ ಮದುವೆ ಆಗಿತ್ತು, ಕಾತ್ಯಾಯಿನಿ ಹೆಂಡತಿ. ಓಕೆ, ಕಾತ್ಯಾಯಿನಿ ಹೆಂಡತಿ ಮೀನ್ಸ್ ಇದು ಒಂದು ಒಳ್ಳೆ ಕುಟುಂಬ ನಡೆದುಕೊಂಡು ಬಂದಿತ್ತು. ಆವಾಗ ಅವರ ಮನೆ ಕಾತ್ಯಾಯಿನಿಯ ಮಗನಾಗಿ, ಓಕೆ, ಸೊ ಸೀನಿ ಅಂತ ಅವನ ಹೆಸರು, ಇನಿಷಿಯಲ್ ಸೀನಿ ಅಂತ, ಶ್ರೀನಿವಾಸ್ ಅಂತ ಆ ಮಗ ಒಂದು ವರ್ಷದ ಮಗನಿದ್ದನು. ಓಕೆ, ಸೊ ಅವರ ಕುಟುಂಬದಲ್ಲಿ ಯಾರೂ ಅರಿಯದಂತೆ ಒಂದು ದುರ್ಘಟನೆ ನಡೆದು ಹೋಯಿತು. ಅದು ಏನೆಂದರೆ ನಂಜುಂಡ ಶ್ರೋತ್ರಿಯ ಮರಣ. ಓಕೆ, ಸೊ ಅದು ಹೆಂಗಾಗಿತ್ತಂದರೆ, ಅಲ್ಲಿ ಮೈಸೂರಿನ ಭಾಗದಲ್ಲಿ ಒಂದು ನದಿಯ ಮಹಾಪೂರ ಬಂದು ಈಜಾಡಲು ಹೋದಾಗ ಅವನ ದುರ್ಮರಣವಾಗುತ್ತದೆ ಅಲ್ಲಿ. ಓಕೆ, ಅವನ ಶರೀರವೂ ಕೂಡ ಸಿಗುವುದಿಲ್ಲ. ಓಕೆ, ಆಗ ಇದು ಒಂಥರ ಎಲ್ಲರಿ ಮನೆ ಮಂದಿಗೆಲ್ಲ ಒಂಥರ ದೊಡ್ಡ ದುರ್ಘಟನೆ, ಇದು ಆಗಬಾರ್ದಾಗಿತ್ತು, ಆಗೋಯ್ತು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಹಂಗಿರುತ್ತೆ ಜನರೆಲ್ಲ ಮನೆ ಪೇರೆಂಟ್ಸ್ನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಓಕೆ, ಸೊ ಇದರಿಂದ ಹೊರಗೆ ಬರೋದು ಅವರಿಗೆ ಅಷ್ಟು ಈಸಿಯಾಗಿರಲಿಲ್ಲ. ಶ್ರೀನಿವಾಸ ಶ್ರೋತ್ರಿಯರು ಅವರು ಧೈರ್ಯಗೆಡದೆ ತನ್ನ ಸೊಸೆಯನ್ನು ಮತ್ತು ಹೆಂಡತಿಯನ್ನು ಸಮಾಧಾನಪಡಿಸುವುದರಲ್ಲೇ ಇದ್ದರು. ಓಕೆ, ಸೊ ಇದರಲ್ಲಿ ಈ ಕಥೆ ಇಲ್ಲಿಗೆ ಬರುತ್ತೆ. ಮುಂದೆ ಕಾತ್ಯಾಯಿನಿಯ ಜೀವನ ಯಾವ ದಿಕ್ಕಿಗೆ ಸಾಗುತ್ತದೆ, ಅಂದರೆ ಸೊಸೆಯ ಜೀವನ ಯಾವ ದಿಕ್ಕಿಗೆ ಸಾಗುತ್ತದೆ, ಶ್ರೋತ್ರಿಯವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಓಕೆ, ವಂಶ, ಧರ್ಮ ಮತ್ತು ವೈಯಕ್ತಿಕ ಬದುಕಿನ ನಡುವೆ ನಡೆಯುವ ಸಂಘರ್ಷ ಹೇಗಿರುತ್ತದೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಭಾಗ 2 ನಾಳೆ ಸ್ಟಾರ್ಟ್ ಮಾಡೋಣ. ಧನ್ಯವಾದಗಳು.